ನ್ಯೂಸ್ 42 ಕನ್ನಡ. ಜನರ ಸೇವೆಯೇ ಜನಾರ್ದನ ಸೇವೆ ಎಂಬಂತೆ ಹನುಮಂತು ಅವರು ತಮ್ಮ ಸೇವೆಯನ್ನು ಸಲ್ಲಿಸಿ ಸರ್ಕಾರಿ ವೃತ್ತಿಯಿಂದ ನಿವೃತ್ತಿ ಆಗುತ್ತಿರುವುದು ಅಪಾರ ನಷ್ಟವನ್ನು ಉಂಟು ಮಾಡಿದೆ. ಆದರೂ ಸಹ ನಿವೃತ್ತಿ ಎಂಬುದು ಇಲ್ಲಿ ಕಡ್ಡಾಯವಾಗಿದೆ. ಆದ್ದರಿಂದ ಅವರ ಮುಂದಿನ ಜೀವನ ಉತ್ತಮವಾಗಿರಲಿ ಎಂದು ರೇಷ್ಮೆ ಇಲಾಖೆಯ ಉಪನಿರ್ದೇಶಕ ಎಸ್.ಎನ್. ಶ್ರೀನಿವಾಸ್ ಹೇಳಿದರು. ಈಗ ನಿವೃತ್ತಿ ಆಗ್ತಿದ್ದಾರೆ, ಬಟ್ ಏನು ಮಾಡೋಕ್ಕಾಗಲ್ಲ. ನಿವೃತ್ತಿ ಆಗಲೇಬೇಕು. ಹೊಸ ರಿಕ್ರೂಟ್ಮೆಂಟ್ ತಗೋಬೇಕಾಗಿತ್ತು. ಜನ ಹೆಚ್ಚಿಗೆ ಅಪಾಯಿಂಟ್ ಮಾಡ್ತಾ ಇಲ್ಲ. ನಮ್ಮ ಫೀಲ್ಡ್ ಸ್ಟಾಫ್ ತುಂಬ ಕೊಟ್ಟೆ, ನನಗೆ ಫೀಲ್ಡ್ ಸ್ಟಾಫ್ ಇಲ್ಲ. ಎಲ್ಲ ಔಟ್ಸೋರ್ಸಿಂಗ್ DO ಸುಮಾರು ಕೆಲಸ ಮಾಡ್ತಾರೆ. ಅವ್ರಿಲ್ಲ ಅಂತ ಹೇಳಿದ್ರೆ ಅವರು ಕೊಡದೇ ಇದ್ದಿದ್ರೆ ಇನ್ನೂ ಕಷ್ಟ ಆಗಿರುತ್ತೆ ನಮಗೆ. ಇಂಥ ಒಂದು ಸಂದರ್ಭದಲ್ಲಿ ಅವರು ನಮ್ಮ ಇಲಾಖೆ ಇಷ್ಟು ವರ್ಷ ದುಡ್ಡಿದ್ದಾರೆ. ನಮ್ಮ ಇಲಾಖೆ ನಿಜವಾಗ್ಲೂ ಕೂಡ ಆ ಒಂದು ಸ್ಥಾನ ಮಾಡ್ಕೊಂಡು ಬೇರೆ ಕಷ್ಟ ಆಡ್ಬೋದು. ಇನ್ನೊಬ್ಬರನ್ನ ನಾವು ಆಗ್ಬೋದು ಅಥವಾ ಯಾರೋ ಬರ್ಬೋದು. ಬಟ್ ಆ ಥರದ ಕೆಲಸ ಆ ಥರದ ನೇಚರ್ ಒಂದು ಎಲ್ಲ ಹಿರಿಯ ಅಧಿಕಾರಿಗಳ ಒಳ್ಳೆ ಸಂಬಂಧ ಇಟ್ಕೊಂಡು ಒಳ್ಳೆ ಗೌರವ ಕೊಟ್ಕೊಂಡು ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದೇ ದೊಡ್ಡದು. ಈಗೆಲ್ಲ ನಾನು ಎಲ್ಲ ಬರ್ತೀನಿ ಅಲ್ಲಿಗೆ ಅಂತ ಹೇಳಿದ್ರೆ ನಮ್ಮ ಕೈಗೆ ಸಿಗಿ ನೋಡ್ಕೋಬೋದು, ನಮಗೆ ಕಾರಣ ನೋಡ್ಕೋಬೋದು, ಅನುಮತಿ ಇಲ್ಲದೇ ಕೇಂದ್ರ ಸ್ಥಾನ ಬಿಟ್ಟು ಹೋಗೋದು, ಇಂಥದ್ದೆಲ್ಲ ನಾವೇನಿಲ್ಲ. ಅವತ್ತು ನಮಗೆ ಗೊತ್ತಿರೋ ಪ್ರಕಾರ ನಾವು ಯಾವಾಗ ಕೈಗೆ ಸಿಗ್ತಾ ಇದ್ರು, ಜೊತೆಗೆ ಬನ್ನಿ ಅಂತ ಬರ್ತಾ ಇದ್ರು. ನಾನು ಹೊಸ ಅಪಾಯಿಂಟ್ಮೆಂಟ್ ಅಲ್ಲೇನೆ ಇವೆಲ್ಲ ಜೊತೆಗೆ ಹೊಸ ಅಪಾಯಿಂಟ್ಮೆಂಟ್ ಆಗಿದೆ. ತಾಯಿಯವರು ನನಗೆ ಅಪಾಯಿಂಟ್ ಆಯಿತು. ಇನ್ನೊಬ್ಬರು ಸುಭಾಷ್ ಅಂತ ಅವ್ರ ಹತ್ರ ರಿಪೋರ್ಟ್ ಮಾಡ್ಕೊಂಡಿದ್ದು ನಾನು. ಅವ್ರ ಹತ್ರ ರಿಪೋರ್ಟ್ ಮಾಡ್ಕೊಂಡು ಅಲ್ಲಿ ಕೆಲಸ ಮಾಡಿ ನಾನು ಹೆಚ್ಚು ಕೆಲಸ ಮಾಡಲಿಕ್ಕಾಗಿಲ್ಲ. ಬಟ್ ಅವತ್ತಿಂದ ನಾನು ಅವ್ರನ್ನ ನೋಡ್ತಾ ಇದ್ದೆ. ಏನಾರ ರಿಪೋರ್ಟ್ಸ್ ಕೊಡೋದಿರಲಿ, DG ಆಫೀಸ್ ಕೊಡ್ತಕ್ಕಂಥದ್ದಿರಲಿ, ಮೀಟಿಂಗ್ ಅಂದರೆ ಎಲ್ಲ ಸಭೆಗಳಲ್ಲೂ ಕೂಡ ಹೆಚ್ಚು ಕಡಿಮೆ ಅವರು ಒಂದು ಆಡತಕ್ಕಂಥದ್ದು ಅದೊಂದು ಪದ್ಧತಿ ಅವತ್ತಿಂದ ಬಂದಿದೆ. ಅವ್ರು ನಾವು ಒಂದು ಆಡಿಸ್ತಾ ಇದ್ವಿ. ಪ್ರೇಯರ್ ಇಲ್ಲ ಮತ್ತೆ ಒಂದು ಆಡ್ತಕ್ಕಂಥದ್ದು. ಹಾಗಾಗಿ ಭಾಳಷ್ಟು ಜನ ಎಲ್ಲ ಸ್ನೇಹ ಜೀವಿ ಅಂತ ಕೂಡ ಹೇಳಿದ್ರು. ಭಾಳಷ್ಟು ಜನ ನಾವು ಸಂಪಾದನೆ ಮಾಡಿದ್ದಾರೆ. ಸುಮ್ಮನೆ ಯಾರು ಸಂಪಾದನೆ ಮಾಡೋಕ್ಕಾಗಲ್ಲ ಜನಗಳು. ಆ ಸ್ನೇಹ ಅಥವಾ ಒಡಂಬಡಿಕೆ ಇದ್ದರೆ ಮಾತ್ರ ಆ ಒಂದು ಜನನ ಸಂಪಾದನೆ ಮಾಡೋಕ್ಕಾಗುತ್ತೆ. ಹಾಗಾಗಿ ಇಷ್ಟು ವರ್ಷಗಳ ಕಾಲ ಭಾಳಷ್ಟು ಚೆನ್ನಾಗಿ ಅವೆಲ್ಲ ಕುಟುಂಬದವರು ಕೂಡ ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೆ. ನಾವು ಇನ್ನೊಂದು ಮಾಡೋದು ಯಾವಾಗಲೂ ಗೂಡಿನ ಆರೋಗ್ಯ ತಂದುಕೊಡೋದು. ಹೇಳಿದ ತಕ್ಷಣ ಅಮ್ಮರಿಂದ ಗೂಡಿನ ಆರೋಗ್ಯ ದೊಡ್ಡ ಆರೋಗ್ಯ ಅವಾಗಲೂ ತಂದೆ ಯಾವಾಗಲೂ ನಮಗೆ ಕೊಡ್ತಾ ಇದ್ರು. ಅಥವಾ ಏನಾದ್ರು ಕೆಲಸ ಹೇಳಿದ್ರೆ ಆಗಲ್ಲ ಅಂತ ಹೇಳೋದಾಗಲಿ ಅಥವಾ ಅದಕ್ಕೆ ಅಡ್ಡ ಮಾತಾಡೋದಾಗಲಿ ಇನ್ನೊಂದು ಅಸಡ್ಡೆ ತೋರಿಸೋದಾಗಲಿ ಅನ್ನೋದು ಯಾವತ್ತೂ ಏನು ಮಾಡ್ತಕ್ಕಂಥದ್ದು ನಾವು ಗಮನಿಸಿಲ್ಲ. ನಮಗೆ ಒಳ್ಳೆಯ ಒಂದು ಸ್ನೇಹಜೀವಿಯಾಗಿತ್ತು. ನಮಗೆ ಈ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ಏನು ನಮ್ಮಲ್ಲಿ ಸಿಬ್ಬಂದಿಗೆ ಹೊರತಾ ಇರುವಂಥ ಸಂದರ್ಭದಲ್ಲಿ ಅವರು ನಿವೃತ್ತಿ ಆಗಬಾರ್ದಾಗಿತ್ತು. ಇನ್ನೊಂದು ವರ್ಷ 20 ವರ್ಷ ಕೆಲಸ ಮಾಡೋದು, ಅಟ್ಲೀಸ್ಟ್ ಒಂದು 4-5 ವರ್ಷ ಕೆಲಸ ಮಾಡೋದು ಕೂಡ ಚೆನ್ನಾಗಿರೋದು. ಅವ್ರು ಏನೇ ನಿವೃತ್ತಿ ಆಗಿದ್ದು ಕೂಡ ಆ ಒಂದು ಸ್ನೇಹ, ಆ ಒಂದು ಒಡಂಬಡಿಕೆ ಅವಾಗೆಲ್ಲ ಎಲ್ಲರ ಜೊತೆ ರೈತರ ಜೊತೆ ಇರಲಿ. ಯಾವಾಗ ಅವ್ರಿಗೆ ಟೈಮ್ ಸಿಗ್ತದೆ ಬಂದು ವಿಸಿಟ್ ಮಾಡಿ ಏನು ರೈತರಿಗೆ ತಾಂತ್ರಿಕತೆ ಇರ್ಬೋದು, ಸಮಸ್ಯೆಗಳಿರ್ಬೋದು ಅದನ್ನು ಅಟೆಂಡ್ ಮಾಡ್ತಾರೆ ನಿರಂತರವಾಗಿ. ಯಾಕಂತ ಹೇಳಿದ್ರೆ ನಮ್ಮ ಬೇರೆಯವರು ಬೆಳೆದಂಗೆ ಅವರು ನಿವೃತ್ತಿ ಆದರೂ ಕೂಡ ನಮ್ಮಲ್ಲಿ ನಿವೃತ್ತಿ ವೇತನ ತಗೋತಾರೆ. ವೇತನಕ್ಕೆ ಅಂತಲ್ಲ, ಅವರ ಒಂದೇನು ಸ್ನೇಹ ಇಷ್ಟು ವರ್ಷಗಳು ಅವರು ಉಳಿಸ್ಕೊಂಡು ಬಂದಿದ್ದಾರೆ. ಆ ಒಂದು ಒಡಂಬಡಿಕೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಅವ್ರ ಮಾತು ಕೇಳ್ತಾರೆ. ಯಾಕಂದರೆ ನಾವು ರೈತರ ಜೊತೆಗೆ ತುಂಬ ಒಡಂಬಡಿಕೆ ಇದ್ದರೆ ಮಾತ್ರ ನಮ್ಮ ಮಾತು ಕೇಳೋದು. ನಾವೇನಾದ್ರು ಮಾಡಬೇಕಾದ್ರೂ ಕೂಡ ಅದೊಂದು ಕಾರಣ. ಯಾಕಂದರೆ ಅವ್ರ ಹತ್ರ ಚೆನ್ನಾಗಿದ್ದರೆ ಅವ್ರಿಗೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಆಯ್ತು ಅವ್ರು ಹೇಳಿದ ತಕ್ಷಣ ಇದು ಮಾಡಬೇಕು ಅನ್ನೋದು ಹೇಳಿದರೆ, ಒಂದು ಪ್ರೋಗ್ರಾಮ್ ಕರೆದಿದ್ದಾರೆ, ಇಲ್ಲ ಒಂದು ಟ್ರೈನಿಂಗ್ ಕರೆದಿದ್ದಾರೆ, ಇಲ್ಲ ಮೀಟಿಂಗ್ ಮಾಡ್ತೀವಿ, ಮೀಟಿಂಗ್ ಕರೆದಿದ್ದಾರೆ ತಕ್ಷಣ ಬರ್ತಾರೆ. ಆ ಒಡಂಬಡಿಕೆ ಇಲ್ಲೇ ಇದ್ರೆ ಏನೇ ಕೆಲಸ ಇಲ್ಲ, ಅವ್ರಿಗೇನೋ ಟಾರ್ಗೆಟ್ ಕೊಟ್ಟಿರ್ತಾರೆ, ಅವ್ರು ಬರ್ತಾರೆ ಹೋಗ್ತಾರೆ ಅನ್ನೋ ಒಂದು ಮನೋಭಾವ ಬರುತ್ತೆ. ಆ ಥರದ ಎಲ್ಲವನ್ನು ಹೊರತುಪಡಿಸಿ ಅವ್ರದ್ದೇ ಆಗಿರ್ತಕ್ಕಂಥ ಅವರೇ ಒಂದು ಏನು ಅವ್ರದ್ದೊಂದು ವಿಶೇಷವಾಗಿರ್ತಕ್ಕಂಥ ಗುಣ ನಡತೆಯಲ್ಲಿ ಅವರೆಲ್ಲರನ್ನ ಎಲ್ಲ ವಿಶ್ವಾಸವನ್ನು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವರೆಲ್ಲ ಕುಟುಂಬದ ಸದಸ್ಯರು ಎಲ್ಲ ಬಂದಿದ್ದಾರೆ. ಅವರ ಮುಂದಿನ ನಿವೃತ್ತಿ ಜೀವನ ಚೆನ್ನಾಗಿರಲಿ, ಆರೋಗ್ಯವಾಗಿರಲಿ, ಸಂತೋಷವಾಗಿರಲಿ, ನೆಮ್ಮದಿಯಿಂದ ಇರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರ ಕುಟುಂಬದವರೆಲ್ಲರೂ ಕೂಡ ಸಂತೋಷವಾಗಿರಲಿ, ಮುಂದಿನ ನಿವೃತ್ತಿ ಜೀವನ ಸುಖವಾಗಿರಲಿ, ಇನ್ನೊಂದಷ್ಟು ವರ್ಷಗಳ ಕಾಲ ಅವ್ರು ಚೆನ್ನಾಗಿ ಬಾಳ್ವೆ ಮಾಡಲಿ, ಜೀವನ ಸಾಗಿಸಲಿ ಅಂತ ದೇವರನ್ನ ಪ್ರಾರ್ಥಿಸ ನಾನು ಮಾತನಾಡ್ತೀನಿ. ಮುಳಬಾಗಿಲು ತಾಲೂಕಿನ ಕಾಂತರಾಜ ಸರ್ಕಲ್ ಬಳಿ ಇರುವ ರೇಷ್ಮೆ ಇಲಾಖೆ ಕಚೇರಿಯ ಆವರಣದಲ್ಲಿ ವಿಸ್ತರಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ HV ಹನುಮಂತು ಅವರ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು.
ರೇಷ್ಮೆ ಪ್ರವರ್ತಕರಾಗಿ ನನಗೆ ಇಲಾಖೆ ಬಗ್ಗೆ ಏನೂ ಗೊತ್ತಿಲ್ಲ. ಬಂದಲ್ಲಿ ರಿಪೋರ್ಟ್ ಮಾಡ್ಕೊಂಡ ತಕ್ಷಣನೇ 9 ತಿಂಗಳು ಟ್ರೈನಿಂಗ್ ಆಗೋದು ಚನ್ನಪಟ್ಟ 9 ತಿಂಗಳು ಟ್ರೈನಿಂಗ್ ರಾಮನಗರ ಪಕ್ಕ 6 ಕಿಲೋಮೀಟರ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಅಲ್ಲೂ 9 ತಿಂಗಳು ಮುಗಿಸ್ತೆ. ಅಲ್ಲೂ ಟ್ರೈನಿಂಗ್ ಮಾಡ್ತಾ ಇರೋದು ನಾಟಕಗಳು ಬಂದು ನಾಟಕಗಳು ಅಲ್ಲಲ್ಲಿ ಹಳ್ಳಿಗಳಲ್ಲಿ ನಾಟಕಗಳು ಆಡಿಸ್ತಾ ಇದ್ದೆ. ಯಾವಾಗ ಅವ್ರು ಪರ್ಮಿಷನ್ ಕೊಡ್ತಾ ಇರಲಿಲ್ಲ ಒಂದೊಂದು ಸಾರಿ. ಅಲ್ಲೊಬ್ಬ ಇನ್ಸ್ಪೆಕ್ಟರ್ ಒಬ್ರು ಇದ್ರು, ಅವ್ರಿಗೆ ಈ ಕಲೆ ಆಡು ನಾಟಕ ಅಂದ್ರೆ ಬಹಳ ಹುಚ್ಚು. ಜೊತೆಗೆ ರತಿ ವಿಜ್ಞಾನ ಪುಸ್ತಕ ಅವ್ರಿಗೆ ತಗೊಂಡೋಗಿ ಕೊಟ್ಬಿಟ್ರೆ 2 ದಿನ ರಜೆ ಕೊಡೋದು. ಗೊತ್ತಿರಬೇಕು ಪುಸ್ತಕ, ಇವಾಗ ಈಗ ಗೊತ್ತಿಲ್ಲ, ಗೊತ್ತಾಗಿದೆ ಇವಾಗ ಗೊತ್ತಿಲ್ಲ. ಆ ರತಿ ವಿಜ್ಞಾನ ಪುಸ್ತಕ ತಗೊಂಡೋಗಿ ಕೊಟ್ಬಿಟ್ರೆ ಆ ವಾರದ್ದು 2 ದಿನ ರಜಾ. ಆಮೇಲೆ ಜಯರಾಜ್ ಅಂತ ಪ್ರಿನ್ಸಿಪಾಲ್ ಇದ್ರು, ಅವರು ಹೋಗಿ ಕಾಂಪ್ಲೇಂಟ್ ತಗೊಂಡ್ರೆ ಇದೆಲ್ಲ ಮಾಡ್ತೀನಿ ಅಂತಿರೋ ಆಯ್ತು ಹೋಗೋದು ಕಳ್ಸ್ಬಿಡೋರು. ಅಲ್ಲೂ ಆ ಥರ ಕಂಟಿನ್ಯೂ ಮಾಡಿಕೊಂಡು ಮತ್ತೆ ಅದೆಲ್ಲ ಪ್ರೈಸ್ ಎಲ್ಲ ಮುಗಿಸ್ಕೊಂಡು ಮುಳುಬಾಗ ಬಂದು ಗ್ರೇನೇಜ್ ಎಲ್ಲ 5 ವರ್ಷ ದುಡ್ಡೆ. ಗ್ರೇನೇಜ್ ಎಲ್ಲ 5 ವರ್ಷ ಕೂಡ ಬರೀ ಗೂಡು ತಗೊಂಡ್ಬರಕ್ಕೆ ಹಾಕಿದ್ರು. ನನಗೆ ಆಫೀಸಲ್ಲಿ ಕೆಲಸ ಏನೂ ಕೊಟ್ಟಿಲ್ಲ, ಆಫೀಸ್ ಕೆಲಸ ಏನೂ ಗೊತ್ತಿಲ್ಲ. ಬಂದಾಗ ಮತ್ತೆ ಚೆಕ್ ಮಾಡ್ತಾ ಇದ್ದೆ, ಎಂಟ್ರಿ ಮಾಡ್ತಾ ಇದ್ದೆ, ಅದು ಬಿಟ್ಟರೆ ಗ್ರೇನೇಜ್ ಅಲ್ಲಿ ಏನೂ ಗೊತ್ತಿಲ್ಲ, ಬರೀ ಗೂಡು ತಗೊಂಡು ಹಾಕೋದು. ಆಮೇಲೆ ಅಲ್ಲಿಂದ TSC ಎಲ್ಲ ಸರ್ವಿಸ್ ಎಲ್ಲ TSC ಇನ್ಸ್ಪೆಕ್ಟರ್ ಅಲ್ಲೇ, ಡಬಾ ಸೆಂಟ್ರ್ ಅಲ್ಲೇ, SC ಅಲ್ಲೇ ಎಲ್ಲ ಸರ್ವಿಸ್ ಮುಗ್ದೆ. ಆ ಸರ್ವಿಸ್ ಹೆಂಗ್ ಮಾಡಿದ್ದೀನಿ ಅಂದ್ರೆ ಪ್ರತಿಯೊಂದು ಬೈಕ್ನಲ್ಲಿ ಪ್ರತಿಯೊಂದು ಹಳ್ಳಿಗೂ ಸೈಕಲ್ ಅಲ್ಲಿ ಹೊಡೆದಿದ್ದೀನಿ. ಸೈಕಲ್ ನೋಡ್ಕೊಂಡ್ರೆ ಎಲ್ಲ ಹಳ್ಳಿಗೂ ಸುತ್ತಿ ಪ್ರತಿಯೊಂದು ಹಳ್ಳಿ ಸೈಕಲ್ ಹೊಡೆದಿದ್ದೀನಿ. ಅಲ್ಲಿ ಒಂದ್ ಕಡೆ ಹೇಳ್ಬಿಡೋದು, ಅಲ್ಲಿ ಏನು ಸೈಕಲ್ ತಗೊಳ್ಳೋದು, ಈ ಕಡೆಯಿಂದ ಹೋಗಿ ಆ ಕಡೆ ಬಂದು ಪ್ರತಿಯೊಂದು ರೈತರು ಪಾಪ ಸಾರ್ ಈ ಎಲ್ಲ ಹೇಳ್ಬೇಕು ಸರ್ ಇವರನ್ನು ರಸ್ತೆ ವರ್ಷಿಡ ಚೆಪ್ತಮ್ಮ ಬೋಲ್ಡ್ ಸಾರ್ ಅಂತ ಹೇಳೋದು ರೈತರು. ಆದ್ರೂ ಹೋಗಿ ಅವಾಗ ಹಂಗಿತ್ತು. ಒಂದು ಊರಿಗೆ ಹೋದ್ರೆ 1 ಊರು 2 ಊರು ನೋಡೋದ್ರೊಳಗೆ ಸಾಯಂಕಾಲ ಆಗೋದು, ಅಷ್ಟು ಜನ ರೈತರು ಬೆಳೆದಾಗಿದ್ರು. ಇವಾಗ ಏನಿಲ್ಲ, ಒಂದೊಂದು ಸುಂದರಿಗೆ ಪಾಯ ಅನ್ಕೊಂಡು ಹೋಗ್ಬೋದು ಅಷ್ಟೇ. ಈಗ 20 ಊರು ಸುತ್ಕೊಂಡ್ಬರ್ಬೋದು ದಿನಕ್ಕೆ ಪಾಯ ಅನ್ಕೊಂಡು. ಅಷ್ಟು ಇದರಲ್ಲಿ ಕೆಲಸ ಮಾಡಿದ್ದೀನಿ. ಯಾವುದೇ ಅಲಿಗೇಷನ್ ಇಲ್ಲ. ಸುಮಾರು ಒಂದು 6 ಜನ 7 ಜನ ADS ನೋಡಿದ್ದೀನಿ, ಒಂದು 13-14 ಜನ DDಗಳು ನೋಡಿದ್ದೀನಿ. ಎಲ್ಲ DDಗಳು ಹತ್ರ ಚೆನ್ನಾಗಿದ್ದೀನಿ. ಎಲ್ಲರೂ ಆಶೀರ್ವಾದ ಪಡಿದ್ದಾರೆ, ಎಲ್ಲರೂ ಎಲ್ಲ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಿದ್ದೀನಿ. ನಾನು ಏನು ಇಷ್ಟು ದಿನ ಸುದೀರ್ಘವಾಗಿ 37 ವರ್ಷ 6 ತಿಂಗಳು ಸೇವೆ ಸಲ್ಲಿಸಿದ್ದೀನಿ. ಎಲ್ಲ ಅಧಿಕಾರಿಗಳು ಇದ್ದೀರಾ. ನಮ್ಮ ಶ್ರೀನಿವಾಸ ಸರ್ ಅಂತ ಸ್ಟಾರ್ಟಿಂಗ್ ಬಂದ ತಕ್ಷಣನೇ ನಮ್ಮ ವಿಭಾಗದ ಜೊತೆ ಓಡಾಡಿದ್ದೀನಿ. ಅವಾಗಿಂದ ಹೀಗೆ ಪಾದರ್ಶವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯೋಗ ಹಂಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರ ಒಂದು ಅಧೀನದಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೋಗ್ತಾ ಇದ್ದೀನಿ. ಅದೊಂದು ಅದೃಷ್ಟ ಅಂತ ಹೇಳ್ತಾ, ಯಾರಾದರೂ ಅಧಿಕಾರಿಗಳಾಗಲಿ, ಸ್ನೇಹಿತರಾಗಲಿ, ಅಥವಾ ಯಾರಾದ್ರು ಹೆಣ್ಮಕ್ಳಾಗಲಿ, ಯಾರಿದ್ರು ಏನಾದ್ರು ಅಪ್ಪಿತಪ್ಪಿ ಏನಾದ್ರು ಬೇಜಾರಾಗಂಗೆ ನಾನು ಮಾತಾಡಿದ್ದೆ ನೆನಪಿಡಿದ್ರೆ ದಯವಿಟ್ಟು ಕ್ಷಮಿಸಬೇಕು ಅಂತ ಕೇಳ್ತಿಲ್ಲ. ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ಎಲ್ಲರಿಗೂ ನಾನು ಹೇಳ್ಬೋದು. ಜನರ ಸೇವೆ ಮಾಡುವ ಕೆಲಸ ಸಿಗುವುದು ತುಂಬಾ ವಿರಳ. ಅದರಲ್ಲೂ ಜನರ ಅಭಿಪ್ರಾಯವನ್ನು ಗಳಿಸುವುದು ಸುಲಭ ಅಲ್ಲ ಎಂದರು. 7 ವರ್ಷ 6 ತಿಂಗಳು ಸರ್ವಿಸ್ ಆದ್ರೂ ಕೂಡ ನಮ್ಗೆ ಏನೂ ಕೆಲಸ ಬರಲ್ಲ. ಅದೇ ರೈತರ ವಿಶ್ವಾಸ ಗಳಿಸಿದ್ದೀನಿ. ಅವರ ರೈತರು ಬಹಳ ಅನ್ನಾಕ್ ಸಾಕಿದ್ದಾರೆ. ಯಾವ ಊರು ಹೋದ್ರು ಕೂಡ ನಾಟಿ ಕೋಳಿ ಚೆನ್ನಾಗಿ ತಿನ್ಸಿದ್ದಾರೆ, ಬೆಳೆಸಿದ್ದಾರೆ. ಅವ್ರನ್ನ ಅಭಾರಿಯಾಗಿರ್ತಾರೆ. ಹನುಮಂತು ಅವರಿಗೆ 500 ರುಗಳು ವೇತನದಿಂದ ನಾವು ನೋಡಿದ್ದೇವೆ. ಅವರ ಸ್ವಭಾವ ತುಂಬಾ ಮೃದು. ರೇಷ್ಮೆ ಹುಳು ಹಾಗೂ ತೋಟಕ್ಕೆ ಇತರೆ ಯಾವುದೇ ರಾಸಾಯನಿಕ ವಸ್ತುಗಳು ಕೊಂಡುಕೊಳ್ಳಲು ನಮ್ಮ ಬಳಿ ಹಣ ಇಲ್ಲದಿದ್ದಾಗ ಹನುಮಂತು ಅವರು ನೀಡುತ್ತಿದ್ದರು. ಈ ಹಣವನ್ನು ತಿಂಗಳುಗಳ ನಂತರ ನಾವು ಹಿಂತಿರುಗಿಸುತ್ತಿದ್ದೆವು. ಇಂತಹ ನಂಟನ್ನು ಹೊಂದಿದ್ದ ವ್ಯಕ್ತಿ ಈ ದಿನ ನಿವೃತ್ತಿ ಹೊಂದುತ್ತಿದ್ದಾರೆ. ಇಂತಹ ಜನಪರ ಕಾಳಜಿ ಹೊಂದಿರುವ ವ್ಯಕ್ತಿಗೆ ದೇವರು ಒಳ್ಳೆಯ ಆರೋಗ್ಯ ನೀಡಲೆಂದು ರೇಷ್ಮೆ ಬೆಳೆ ರೈತರು ಶುಭ ಹಾರೈಸಿದ್ರು. ಪ್ರಾರಂಭದಲ್ಲಿ ಉತ್ತಮ ಕ್ರೀಡಾಪಟು, ತದನಂತರ ಸಂಗೀತದಲ್ಲಿ ಒಳ್ಳೆ ಸಾಧನೆ ಮಾಡುವಂತ ಮೇರು ಅವಕಾಶಗಳಿಗೆ ಹೋಗಿ ಅದೃಷ್ಟ ವರ್ಷ ಅದು ಸಿಗ್ಲಿಲ್ಲ ಅವ್ರಿಗೆ. ತದನಂತರ ಅದನ್ನ ಅವರು ಬೇರೆ ತರ ಮುಂದುವರಿಸಿ ಇವರು ಯಾರು ಗೊತ್ತಿದೆಯೋ ಗೊತ್ತಿಲ್ವೋ ಉತ್ತಮ ನಾಟಕ ರಚನೆಕಾರ, ಇವರಿಗೆ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ. ಅದರಲ್ಲಿ ಮುನಿಯಣ್ಣ ಮುನಿಸು ಮತ್ತೆ ಆ ಸಂಕಲನಕ್ಕೆ ಡೆಲ್ಲಿಯಲ್ಲಿ ಇವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ.
ಅಂತ ಉತ್ತಮ ನಾಟಕಕಾರ, ನಿರ್ದೇಶಕ ಮತ್ತೆ ರಚನೆ ಮಾಡುವಂಥ ಚೈತನ್ಯ ಇಟ್ಕೊಂಡು ಒಳ್ಳೆ ಇಟ್ಕೊಂಡಿದ್ದಾರೆ. ಆ ಸಂಗೀತ ಅದು ಅವ್ರಿಗೆ ಹಂಗೆ ಬಂದಿದೆ. ಅದರೊಂದಿಗೆ ನಿಮ್ಮ ಜೊತೆ 38 ವರ್ಷ ಕೆಲಸ ಮಾಡಿದ್ದಾರೆ. ಅವ್ರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡೋದ್ರಿಂದ ಅಂತ ಸರಿಯಲ್ಲ ಅನಿಸುತ್ತೆ. ಆದರೆ ಹೊರಗಡೆ ಅವರು ಭಾಳ ಸಂಘಜೀವಿಯಾಗಿ ಮತ್ತು ಉತ್ತಮ ಸ್ನೇಹಜೀವಿ ಮತ್ತು ಇವ್ರದೇ ಆದ ಒಂದು ದೊಡ್ಡ ತಂಡ ಇದೆ ಈ ನಾಟಕ ಮತ್ತು ಜನಪದ ಕಲೆಗಳ ವಿಚಾರದಲ್ಲಿ. ಅಂತ ಒಂದು ಸಂಸ್ಥೆಯನ್ನು ಜೊತೆ ಇಟ್ಕೊಂಡವರು ನಡೀತಾ ಇದ್ದಾರೆ. ಇವತ್ತು ನಿವೃತ್ತಿ ಹೊಂದಿ ಆ ಕ್ಷೇತ್ರಕ್ಕೆ ಉತ್ತಮ ಸೇವೆ ಸಲ್ಲಿಸೋಕ್ಕೆ ತುಂಬ ಕಾಲಾವಕಾಶ ಸಿಗುತ್ತೆ. ಒಳ್ಳೆ ಅದರಲ್ಲಿ ಒಳ್ಳೆ ಸ್ಥಾನಮಾನ ಸಿಗಲಿ ಮತ್ತು ಅಲ್ಲಿ ಅವರು ಇನ್ನೂ ಪ್ರಬುದ್ಧವಾಗಿ ಬೆಳಗಲಿ ಅಂತೇಳಿ ಈ ಸಮಯದಲ್ಲಿ ಆಶಿಸ್ತಾ ನಿವೃತ್ತಿ ಹೊಂದಿದ ರೇಷ್ಮೆ ವಿಸ್ತರಣಾಧಿಕಾರಿ HV ಹನುಮಂತು ಅವರಿಗೆ ತಾಲೂಕು ರೇಷ್ಮೆ ಇಲಾಖೆ ಸೇರಿದಂತೆ ರೇಷ್ಮೆ ಉತ್ಪಾದಕರ ಸಂಘ ಮತ್ತು ರೈತರಿಂದ ವಿಶೇಷವಾಗಿ ಸನ್ಮಾನ ಮಾಡಲಾಯಿತು. ನ್ಯೂಸ್ 42 ಕನ್ನಡ.